ತಾಲೂಕಿನಿಂದ 3 ಜನ ಏನು ಜಿಲ್ಲಾ ಸಹಕಾರಿ ಬ್ಯಾಂಕ್ಗೆ ಸ್ಪರ್ಧೆಯನ್ನು ಮಾಡಿದರು. 3ಕ್ಕೆ 3 ವಿರೋಧವಾಗಿ ಆಯ್ಕೆಯಾಗಿದೆ. ಮೊದಲನೇದಾಗಿ 3 ನಮ್ಮ ಅಭ್ಯರ್ಥಿಗಳಾದ ಸಂಘರ್ಷ, ಜೋಗಿಗೌಡ, ಚಲರಾಜು 3 ಜನಕ್ಕೂ ಅಭಿನಂದನೆ ಸಲ್ಲಿಸ್ತೇನೆ. ಜೊತೆಗೆ ಇನ್ನ ನಮ್ಮ ಜಿಲ್ಲಾದ್ಯಂತ 3 ನಮ್ಮವು ಪ್ಲಸ್ 6 ಒಟ್ಟು 9 ಜನ, 12ರಲ್ಲಿ 9 ಜನ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಎಲ್ಲಾ ನಿರ್ದೇಶಕರಿಗೂ ಅಭಿನಂದನೆ ಸಲ್ಲಿಸ್ತಾ, ಇದೊಂದು ಕಾಂಗ್ರೆಸ್ ಕಾರ್ಯಕರ್ತೆಗೆ ಒಂದು ಶಕ್ತಿ, ಹುಮ್ಮಸ್ಸು ಎಲ್ಲವೂ ಕೂಡ, ವರ್ಚಸ್ಸು ಎಲ್ಲವೂ ಕೂಡ ಇವತ್ತು ಜಾಸ್ತಿ ಆಗಿದೆ. ಒಂದು ಬರುವಂತಹ ಚುನಾವಣೆಗೆ ಗೆಲ್ಲಲಿಕ್ಕೆ ಒಂದು ದೊಡ್ಡ ಹುಮ್ಮಸ್ಸು ಇವತ್ತು ಸಿಕ್ಕಿದೆ. ಮತ್ತೆ ಇಡೀ ಜಿಲ್ಲೆಯಲ್ಲಿ ರೈತರಿಗೆ, ಹೈನುಗಾರಿಕೆ ಮಾಡುವಂತವ್ರಿಗೆ ಎಲ್ರಿಗೂ ಕೂಡ, ಯಾಕಂದ್ರೆ ಈಗಾಗಲೇ ನಮ್ಮ ಅಧ್ಯಕ್ಷರು ಇಲ್ಲೇ ಇದ್ದಾರೆ, ಹೈನುಗಾರಿಕೆಯಲ್ಲೂ ಕೂಡ ನಮ್ಮ ರೈತರು ಹೆಚ್ಚು ಅವಲಂಬಿತವಾಗಿರೋದ್ರಿಂದ ಎಲ್ರಿಗೂ ಒಂದು ಸಹಾಯಗಳನ್ನ ಮಾಡ್ಲಿಕ್ಕೆ, ಅನುಕೂಲ ಮಾಡ್ಲಿಕ್ಕೆ ಎಲ್ಲ ಈಗ ನಮ್ಗೆ ಜಿಲ್ಲಾ ಸಹಕಾರಿ ಬ್ಯಾಂಕ್ ಮನ್ಮೂಲ ಎಲ್ಲ ಸೇರ್ಕೊಂಡು ನಾವು ಬಹಳಷ್ಟು ರೈತರಿಗೆ ಅನುಕೂಲ ಮಾಡ್ಲಿಕ್ಕೆ ಇವತ್ತು ಒಂದು ಶಕ್ತಿ ಬಂದಿದೆ. ಮತ್ತೆ ನಮ್ಮ ಕಾರ್ಯಕರ್ತರಿಗೂ ಅಷ್ಟೇ, ಎಲ್ಲ ಅವರ ಗ್ರಾಮಗಳಲ್ಲಿ ಅವ್ರಿಗೆ ಬೇಕಾದಂತ ಯಾರೇ ರೈತರು ಸಂಕಷ್ಟಕ್ಕೆ ಬಂದವ್ರಿಗೆ ಒಂದು ಬೆನ್ನೆಲುಬು ನಿಂತ್ಕೊಳ್ಳಿಕ್ಕೆ ಒಂದು ಶಕ್ತಿ ಬಂದಿದೆ. ಹಾಗಾಗಿ ಇವತ್ತು ನಮ್ಮ ಜಿಲ್ಲೆಯ ರೈತರ ಗೆಲುವು ಅಂತ ಹೇಳಲಿಕ್ಕೆ ಬಯಸ್ತೀವಿ. ತಾಲೂಕಿನ ನೀವು ಅವ್ರನ್ನ ಕೇಳ್ಬೋದು. ಅಲ್ಲ, ಜಯಗೊಂಡಿರ್ತಕ್ಕಂತ ಅಭ್ಯರ್ಥಿಗಳು ಈಗ ತಾನೇ ಆಯ್ಕೆ ಆಗ್ತಾ ಇದ್ದಾರೆ. ಮುಂದಿನ ದಿನಗಳು ಅವ್ರ ಕಾರ್ಯವೈಖರಿ ಗೊತ್ತಾಗುತ್ತೆ. ನಮಗೆ 100ಕ್ಕೆ 100 ವಿಶ್ವಾಸ ಇದೆ, ಜನಪರವಾಗಿ ಕೆಲಸವನ್ನು ಮಾಡ್ತಾರೆ. ಇಟ್ಸ್ ಓಕೆ ಸರ್. ಈಗ ಮದ್ದೂರು ತಾಲೂಕಿನ 3 ಜನ ಅಭ್ಯರ್ಥಿ, ಅದು ವರಿಷ್ಠರ ಜೊತೆ ನಾವು ಚರ್ಚೆ ಮಾಡ್ತೀವಿ. ಯಾಕಂದ್ರೆ ಏಕಾಏಕಿ ನಾನೊಬ್ಬ ಇಲ್ಲಿ ನಿರ್ಧಾರ ಮಾಡಕ್ಕಾಗಲ್ಲ. ಯಾಕಂದ್ರೆ ಈ ಜಿಲ್ಲೆಯಲ್ಲಿ 6 ಜನ ಶಾಸಕರಿದ್ದೀವಿ, ಮತ್ತೆ ಬೇರೆ ಬೇರೆ ನಿರ್ದೇಶಕಗಳಿದ್ದಾರೆ, ಮತ್ತೆ ಎಲ್ಲ ಒಂದು ಕೋಆರ್ಡಿನೇಷನ್ ಇದೆ. ಮತ್ತೆ ಬೇರೆ ಬೇರೆ ಎಲ್ಲವನ್ನೂ ನಿರ್ಧರಿಸಿ ನಾವು ಅದು ಅಧ್ಯಕ್ಷ ಸ್ಥಾನನ ಉಸ್ತುವಾರಿ ಸಚಿವ ಸಮ್ಮುಖದಲ್ಲಿ ತೀರ್ಮಾನವನ್ನ ಮಾಡ್ತೀವಿ. ಒಟ್ಟ ಪ್ರಯತ್ನ ಮಾಡ್ತೀರಿ? ನಾವು ಪ್ರಯತ್ನ ಮಾಡ್ತೀವಿ, ನಮಗ್ ಬೇಕು ಅನ್ನೋದು. ಬಟ್ ನಾನೇ ಅಂತಿಮ ಆಗಲ್ಲ. ಈಗ ಆಗು ಹೋಗು ಏನು ಚರ್ಚೆ ಮಾಡಿ, ಮತ್ತೆ ನಾವು ಕಾಮನ್ ಆಗಿ ಎಲ್ಲ ತಾಲೂಕು ಏನೇನ್ ಸವಲತ್ತು, ಯಾವ್ದು ಏನು ಕೊಡ್ಬೇಕು ಅನ್ನೋದನ್ನು ಬ್ಯಾಲೆನ್ಸ್ ಮಾಡಿ ನಾವು ನಿರ್ಧಾರ ಮಾಡ್ಬೇಕಾಗ್ತದೆ. ನೋಡೋಣ. ಯಾಕಂದ್ರೆ ನರೇಂದ್ರ ಸ್ವಾಮಿ ಅವರು ಅವ್ರ ಅಧ್ಯಕ್ಷರು ಆಗಲ್ಲ ಸರ್, ಅದಕ್ಕೆ ಯಾಕಂದ್ರೆ ನಾವು ದೊಡ್ಡ ಮಿನಿಸ್ಟರ್ ಲೆವೆಲ್ ಪೋಸ್ಟ್ ಅಲ್ಲಿ ಇದಾರೆ ಈಗ. ಸೊ ಹಾಗಾಗಿ ಇದಕ್ಕೇನು ಅವ್ರೇನ್ ಬರಲ್ಲ. ಸೊ ಮಿಕ್ಕಿದ್ದು ಎಲ್ಲಾನು ಬ್ಯಾಲೆನ್ಸ್ ಮಾಡ್ಬೇಕಲ್ಲ, 7 ತಾಲೂಕು ಬ್ಯಾಲೆನ್ಸ್ ಮಾಡ್ಬೇಕು. ಹಾಗಾಗಿ ಚರ್ಚೆ ಮಾಡಿ ನಮಗೂ ಬರ್ಬೋದು ಅವಕಾಶ, ಇಲ್ಲ ಅಂತಿಲ್ಲ. ನೋಡೋಣ. ಓಕೆ ಸರ್, ಥ್ಯಾಂಕ್ಸ್.